ಇವತ್ತು ಅಕ್ಟೋಬರ್ 8. ಮೇನ್ ನ್ಯೂಸ್ ಏನು ಅಂದರೆ ಮತ್ತೆ ಬಂದಿದೆ. ಇವರು LDP ಅವರು ನಿನ್ನೆ ಹೇಳ್ದಂಗೆ ಅಸೋ, ಇವು ಸುಜುಕಿ ಅಂತ, ಆಮೇಲೆ ಅರಿಮುರ, ಆಮೇಲೆ ತಕಾಯಿಚಿ ಜೊತೆಗೆ ಕಾಂಪೀಟ್ ಮಾಡಿದ್ದು ಕೋಬಾಯಾಚಿಯನ್ನು, ಇಷ್ಟು ಜನನ್ನ ಈಗ ಮಿನಿಸ್ಟ್ರಿ ಮಾಡಿದ್ದಾರೆ. ಸೊ ಇನ್ನೇನೇನಾಗತ್ತೆ ಅಂತ ನೋಡಬೇಕು. ಇದು ಸ್ವಲ್ಪ ಹೈಲೈಟ್ ಆಗ್ತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಜಪಾನ್ನಲ್ಲಿ ಎಷ್ಟು ಚೈಲ್ಡ್ ಕಂಪ್ನಿ ಅಂತ ಹೇಳ್ತೀವಿ ನೋಡಿ. ಈಗ ಟಾಟಾ ಸನ್ಸ್ ಇರುತ್ತೆ, ಕೆಳಗಡೆ ಟಾಟಾ ಮೋಟಾರ್ಸ್ ಇರುತ್ತೆ, ಟಾಟಾ TCS ಇರುತ್ತೆ, ಅವೆಲ್ಲ ಇರುತ್ತೆ. ಸೊ ಅದ್ರ ಕೆಳಗೆ ಇನ್ನೂ ಕಂಪ್ನಿ ಇರುತ್ತೆ. ಸೊ ಈ ಚೈಲ್ಡ್ ಕಂಪ್ನಿಗಳನ್ನ ಇನ್ನು ಮಾರ್ಕೆಟಿಂದ ತೆಗೆದಿಡೋಣ ಅಂತ ಏನೋ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಮತ್ತೆ ಡೀಟೇಲಾಗಿ ಬಂದಿರೋದು ಇವ್ರು LDPಗೆ ಏನು ಪ್ರಾಬ್ಲಮ್ ಅಂತ. ಇವ್ರು LDPಗೆ ಈಗ ಪಾರ್ಟ್ನರ್ ಕೋಮೆ ತೊಗೊತಾ ಇದ್ದಾರೆ. ಅವರು 3 ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಇವರು ತಕಾಯಿಚಿ ಬಂದಾಗಿಂದ. ಏನು ಅಂತಂದು ಹೇಳಿದ್ರೆ, ಫಸ್ಟು ಇವು LDPಯಲ್ಲಿ ಎಷ್ಟೋ ಜನ ದುಡ್ಡು ತೊಗೊಂಡು ಸಿಕ್ಕೊಂಬಿದ್ದಿದ್ರು, ಅವ್ರನ್ನ ವಾಪಸ್ ಕರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಒಂದು ಯಸ್ಕೂನಿ ಶ್ರೈನ್ ಅಂತ ಇದೆ. ಸೊ ಇಲ್ಲಿಗೆ ಅವರು ಹೋಗಬೇಡಿ, ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಒನ್ನು, ಕೋಮೆತೋದವರು ಫಾರಿನರ್ ಜೊತೆಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಇವರು ತಕಾಯಿಚಿ ಅವರು ಸ್ವಲ್ಪ ರೈಟ್ ವಿಂಗ್ ಸ್ಟ್ಯಾಂಡ್ ಇದೆ. ಅದು ಬಿಟ್ಟರೆ ಇನ್ನೊಂದು ಕೊಕುಮಿಂತೋ ಅಂತಿದೆ. ಸೊ ಪ್ರಾಬ್ಲಮ್ ಎಲ್ಲಿ ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಟೋಟಲಿ ಇವ್ರು ಲೋಕಸಭಾ ರಾಜ್ಯಸಭಾ ಬಿಟ್ಟಾಕ್ಬಿಡಿ. ಇವ್ರು ಲೋಕಸಭಾದಲ್ಲಿ 465 ಸೀಟ್ ಇದೆ, 233, 233 ಬೇಕು. ಇವರು LDPಗೆ 196 ಅಷ್ಟೇ ಇರೋದು. ಇವ್ರು ಕೋಮೆತೋ ಅಂತ 24 ಇದೆ. ಇವರಿಗೆ ಪಾರ್ಟ್ನರ್ ಸಿಗೋದು ಯಾರು? ಈಗ ಕೊಕುಮಿಂತೋ ಅಂತಿದೆ, ಅವ್ರದ್ದು 27 ಇದೆ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಈಶಿನ್ ಅಂತ 35. ಸೊ ಇದರಿಂದ ಏನಾಗತ್ತೆ ಅಂತ ನೋಡಬೇಕು. ಇನ್ನೊಂದು ಹೈಲೈಟು, ಇದುವರೆಗೂ ಇದರ ಏನಪ್ಪ ಅಂದರೆ AI ಚಿಪ್ಪಲ್ಲಿ NVIDIA ಬರ್ತಾ ಇತ್ತು. ಈಗ AMD ಅವರು MI450 ಅಂತ ಬರಿತಾ ಇದ್ದಾರೆ. ಅದರಲ್ಲಿ ಓಪನ್ AI ಇನ್ವೆಸ್ಟ್ ಮಾಡಿದೆ ಅಂತ ಹೇಳಿದೆ. ಭಾರತದ ನ್ಯೂಸ್ ಏನು ಅಂತಂದು ಹೇಳಿದ್ರೆ, ಬುಲೆಟ್ ಟ್ರೈನಿಗೆ ಇನ್ಮೇಲಿಂದ ಎಷ್ಟೋ ಜನ ಭಾರತದಿಂದ ಜಪಾನಿಗೆ ಬಂದು ಬುಲೆಟ್ ಟ್ರೈನ್ ಬಗ್ಗೆ, ಟ್ರೈನನ್ನು ಹೆಂಗೆ ನಡೆಸೋದು ಅಂತ ಡ್ರೈವರ್ಗಳು ಟ್ರೈನಿಂಗ್ ಆಗುತ್ತೆ ಇವತ್ತು. ಥ್ಯಾಂಕ್ ಯು. ಬೇರೆ ಇದೆ, ಸ್ವಲ್ಪ ಇದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಾಕಿ ಒಂದೆರಡು ಟಾಪಿಕ್ ಇದೆ, ಆದರೆ ರಾತ್ರಿ ಹೇಳ್ತೀನಿ.